ಹಲೋ ಎಲ್ರಿಗೂ ನಮಸ್ಕಾರ. ನಾವು ದಿನ ಕನ್ನಡಿ ಮುಂದೆ ನಮ್ಮ ಮುಖನ ನೋಡ್ತಿರ್ತೇವೆ. ರೆಡಿ ಆಗ್ಲಿಕ್ಕೆ, ಹೊರಗೆ ಹೋಗ್ಲಿಕ್ಕೆ ಏನು ಇಶ್ಯೂಸ್ ಇಲ್ಲ. ನಾರ್ಮಲ್ ರೂಟೀನ್ ನಡೀತಾ ಇರ್ತದೆ. ಅದೇ ಸಡನ್ ಆಗಿ ಪಬ್ಲಿಕ್ ಪ್ಲೇಸಲ್ಲಿ ಒಂದು ದೊಡ್ಡ ಕನ್ನಡಿನ ಎನ್ಕೌಂಟರ್ ಮಾಡಿದ್ರೆ, ಬೇಸಿಕಲಿ ನಮ್ಮನ್ನ ನಾವೇ ಎನ್ಕೌಂಟರ್ ಮಾಡಿದ್ರೆ, ಆ ಟೈಮಲ್ಲಿ ನೀವು ನಿಮ್ಮನ್ನ ನೋಡ್ಕೊಂಡು ಅಪ್ರಿಶಿಯೇಟ್ ಮಾಡ್ತೀರಾ, ನೋಡ್ತಾ ಕೂರ್ತೀರಾ, ಎಷ್ಟು ಚಂದ ಕಾಣ್ತಿದ್ದೇನೆ ಅಂತ, ಅಥವಾ ಕಣ್ ತಪ್ಪಿಸಿ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀರಾ? ಪಬ್ಲಿಕ್ ಪ್ಲೇಸಲ್ಲಿ ಸ್ಟ್ರೇಂಜರ್ಸ್ ಎದುರುಗಡೆ ನಿಮ್ಮನ್ನ ನೀವು ನೋಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಆ ಥರ ಯೋಚನೆಗಳು ಬರುತ್ತಾ? ಆ ಥರ ಬಿಹೇವಿಯರ್ ಇದೆಯಾ? ಈವನ್ ಮಾಲ್ಸ್‌ಗಳಲ್ಲಿ ದೊಡ್ಡ ದೊಡ್ಡ ಮಿರರ್ ಇರುತ್ತೆ ವಾಶ್‌ರೂಮಲ್ಲಿ. ಸೊ, ಬೇರೆ ಸ್ಟ್ರೇಂಜರ್ಸ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಆವಾಗ್ಲೂನು ನಿಮಗೆ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ನಿಲ್ಲಿಕ್ಕಾಗೋದಿಲ್ಲ. ಮುಖನ ಜಾಸ್ತಿ ನೋಡ್ಕೊಳ್ಳಲ್ಲ. ಬೇರೆಯವರು ಚೆನ್ನಾಗಿ ರೆಡಿ ಆಗ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ, ಹೇರ್ ಸ್ಟೈಲ್ ಅದು ಇದು ಅಂದ್ರೂ ನಿಮಗೆ ಅನ್ಸ್ಲಿಕ್ಕೆ ಶುರು ಆಗ್ಬೋದು, ಇಲ್ಲಿನೂ ಬಂದು ಇಷ್ಟೆಲ್ಲ ಮಾಡಬೇಕಾ? ಇದೆಲ್ಲ ಜಾಸ್ತಿ ಅಲ್ವಾ ಅಂತ. ಬೇಸಿಕಲಿ ನಿಮಗೆ ನಿಮ್ಮನ್ನ ಎನ್ಕೌಂಟರ್ ಮಾಡಲಿಕ್ಕೆ ನೀವು ರೆಡಿ ಇರೋದಿಲ್ಲ. ಅದರ ಮೇಲೆ ಬೇರೆಯವರು ಅವರನ್ನು ಜಾಸ್ತಿ ನೋಡಿಕೊಂಡ್ರು ನಿಮಗೆ ಅನ್ಸುತ್ತೆ ಇಲ್ಲೆಲ್ಲ ಬೇಕಾ ಅಂತ ಹೇಳಿ. ಸೊ ಇಶ್ಯೂ ಎಲ್ಲಿ ಇರ್ತದೆ? ನಮ್ಮನ್ನು ನಮಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ವೆನ್ ಸ್ಟ್ರೇಂಜರ್ಸ್ ಆಡ್ ಹೊರಗಡೆ ಮನೆ ಒಳಗೆ ನೋಡ್ಕೋಬಹುದು, ಬಟ್ ಬೇರೆ ಯಾರಾದರೂ ಇದ್ದಾರೆ ಅಂದರೆ ಕಷ್ಟ ಆಗುತ್ತೆ. ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗುತ್ತೆ. ಈವನ್ ಕೆಲವೊಮ್ಮೆ ಫೋಟೋಸಿಗೆ ಕರೆದ್ರು ಕೆಲವೊಮ್ಮೆ ಫೋರ್ಸ್ ಮಾಡಬೇಕಾಗ್ತದೆ. ಚೆನ್ನಾಗಿ ಬರಲ್ಲ ನನ್ನ ಫೋಟೋ ಅಂತ ಹೇಳ್ಕೊಂಡು ಅವಾಯ್ಡ್ ಮಾಡೋರು ಇರ್ತಾರೆ. ಸೊ ನಿಂಗೂ ಈ ಥರದ್ದು ಫೀಲಿಂಗ್ಸ್ ಇರುತ್ತಾ? ಯಾಕೆ ಈ ಥರ ಆಗ್ತದೆ? ನಮ್ಮನ್ನು ನಾವೇ ನೋಡ್ಕೊಳ್ಳಿಕ್ಕೆ ಯಾಕೆ ಕಷ್ಟ ಆಗ್ತದೆ? ಸಣ್ಣದಿರುವಾಗಿಂದ ನಮ್ಮನ್ನು ನಾವು ನೋಡ್ಕೊಳ್ತಿರ್ತೇವೆ. ಸೊ ಆದರೂ ಯಾಕೆ ಕಷ್ಟ ಆಗ್ತದೆ? ಮೇಯ್ನಾಗಿ ನಮ್ಮ ಸೆಲ್ಫ್ ಇಮೇಜ್. ಇದು ಸೆಲ್ಫ್ ಇಮೇಜ್ ತುಂಬ ಸಣ್ಣದಾಗಿದ್ದರೆ ಸೊ ನಮ್ಮ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಕಡಿಮೆ ಇರ್ತದೆ. ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಡ್ಮೈರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಲ್ಯಾಕ್ಯುನಾಸೆ ಕಾಣ್ತಾ ಇರ್ತದೆ. ಇದು ಸರಿ ಇಲ್ಲ, ನಂದು ಮೂಗು ಸರಿ ಇಲ್ಲ, ಹಲ್ಲು ಸರಿ ಇಲ್ಲ, ಈ ಥರದೇ ಥಾಟ್ಸ್ ಇರ್ತದೆ ನಮ್ಮ ಮನಸ್ಸಿನಲ್ಲಿ. ಯಾರೋ ಒಬ್ಬರು ಹೊಗಳಿದ್ರೆ ಒಂದು ಸ್ವಲ್ಪ ಹೊತ್ತು ಖುಷಿ ಆಗ್ಬೋದು. ಇಲ್ಲದಿದ್ದರೆ ರೂಟೀನಾಗಿ ನೋಡಿದರೆ ನೀವು ನಿಮ್ಮಲ್ಲಿ ಏನು ಕಡಿಮೆ ಇದೆ ಅದನ್ನೇ ಹುಡುಕ್ತಾ ಇರ್ತೀರ. ಬಿಕಾಸ್ ಆಫ್ ಸೆಲ್ಫ್ ಇಮೇಜ್. ಈ ಸೆಲ್ಫ್ ಇಮೇಜ್ ನಮ್ಮಲ್ಲಿ ಯಾವಾಗ ಕ್ರಿಯೇಟ್ ಆಗ್ತದೆ? ಇದು ಬೇಸಿಕಲಿ ಚೈಲ್ಡ್ಹುಡಲ್ಲೇ ಕ್ರಿಯೇಟ್ ಆಗ್ತದೆ. ಆ್ಯಂಡ್ ಇದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ನಮ್ಮ ಪೇರೆಂಟ್ಸ್ ಹಾಗೂ ನಾವು ಸುತ್ತಮುತ್ತ ಹೇಗೆ ಬೆಳೆದಿರ್ತೇವೆ, ನಮ್ಮ ಎನ್ವೈರ್ಮೆಂಟ್ ಹೇಗಿರ್ತದೆ, ನಮ್ಮ ಸುತ್ತಮುತ್ತಲಿನ ಜನರ ಬಿಹೇವಿಯರ್ ಹೇಗಿರ್ತದೆ, ಇದರ ಮೇಲೆ ನಮ್ಮ ಸೆಲ್ಫ್ ಇಮೇಜ್ ಕ್ರಿಯೇಟ್ ಆಗ್ತದೆ. ಸೊ ಅವರು ನಮ್ಮ ಬಗ್ಗೆ ಸಣ್ಣ ಮಗು ಇರಬೇಕಾದ್ರೆ ಹೇಗೆ ಮಾತಾಡ್ಕೋತಾರೆ, ಹಾಗೂ ಬೇರೆಯವ್ರ ಬಗ್ಗೆ ಲುಕ್ಸ್ ಬಗ್ಗೆ ಬೇಸಿಕಲಿ ಹೇಗೆ ಮಾತಾಡ್ಕೋತಿರ್ತಾರೆ, ಇದರಿಂದಾಗಿ ನಮ್ಮ ಮೈಂಡಲ್ಲಿ ಒಂದು ಇಮೇಜ್ ಬಗ್ಗೆ, ಸೆಲ್ಫ್ ಇಮೇಜ್ ಬಗ್ಗೆ, ಬೇರೆಯವರ ಇಮೇಜಸ್ ಬಗ್ಗೆ ಥಾಟ್ಸ್ ಕ್ರಿಯೇಟ್ ಆಗ್ತದೆ. ಒಂದು ಈ ಥರನೇ ಅನ್ನೋ ಒಂದು ಫೀಲಿಂಗ್ಸ್, ಎಕ್ಸ್ಪೀರಿಯನ್ಸಸ್ ಕ್ರಿಯೇಟ್ ಆಗಲಿಕ್ಕೆ ಶುರು ಆಗ್ತದೆ. ಮೇಯ್ನಾಗಿ ಪ್ರಾಬ್ಲಮ್ಸ್ ಎಲ್ಲಿ ಅಂದರೆ, ಒಂದು ಕಂಪ್ಯಾರಿಸನಲ್ಲಿ ಪೇರೆಂಟ್ಸ್ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು. ನೋಡು ಅವನು ಎಷ್ಟು ಚಂದ ಇದ್ದಾನೆ, ಅವನು ಎಷ್ಟು ಒಳ್ಳೆ ಪರ್ಫಾರ್ಮ್ ಮಾಡ್ತಾನೆ, ನೀನು ಏನು ಯೂಸ್ ಇಲ್ಲ, ನೀನು ವೆರಿ ಬ್ಯಾಡ್ ಬಾಯ್, ವೆರಿ ಬ್ಯಾಡ್ ಗರ್ಲ್, ನೀನು ಅವನ್ ಹಾಗೆ ಮಾಡೋದೇ ಇಲ್ಲ. ಈವನ್ ಸಿಬ್ಲಿಂಗ್ಸ್ ಮಧ್ಯೆನೂ ನೋಡು ನಿನ್ನ ಅಕ್ಕ ಯಾವ ಥರ ಇದ್ದಾರೆ, ನೋಡು ನಿನ್ನ ತಮ್ಮ ಹೇಗಿದ್ದಾನೆ, ನೀನು ವೇಸ್ಟ್, ಏನು ಕೂಡ ಚೆನ್ನಾಗಿ ಮಾಡೋದಿಲ್ಲ, ವೆರಿ ಬ್ಯಾಡ್ ಬಾಯ್, ಅವಳು ತುಂಬ ಗುಡ್ ಗರ್ಲ್, ಆ ಥರದ್ದೆಲ್ಲ ಸ್ಟೇಟ್ಮೆಂಟ್ಸ್ ಕೇಳಿ ಕೇಳಿ ಇದು ಮೈಂಡಲ್ಲಿ ಫಿಕ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಹೀಗೆ ಇದ್ರೇನೆ ಒಳ್ಳೇದು, ಹೀಗೆ ಇಲ್ಲದಿದ್ರೆ ಇದು ಒಳ್ಳೇದಲ್ಲ. ಈವನ್ ಬೇರೆ ಬಗ್ಗೆ ಕಮೆಂಟ್ಸ್ ಮಾಡುವಂಥದ್ದು. ನೋಡು ಅವನು ಎಷ್ಟು ಕಪ್ಪಗಿದ್ದಾನೆ, ನೋಡು ಅವನ ಹಲ್ಲು ಯಾವ ಥರ ಇದೆ, ನೋಡು ಅವ ಎಷ್ಟು ದಪ್ಪಗಿದ್ದಾನೆ, ನೋಡು ಅವಳು ಎಷ್ಟು ತೆಳ್ಳಗಿದ್ದಾಳೆ. ಸೊ ಬೇಸಿಕಲಿ ಈ ಥರದ್ದು ಸ್ಟೇಟ್ಮೆಂಟ್ಸನ್ನು ಪದೇ 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 ಕೇಳ್ಕೊಂಡ್ಬಿಟ್ಟು ನಮ್ಮಲ್ಲಿ ಔಟರ್ ಲುಕ್ ಬಗ್ಗೆ ನಮ್ಮ ತಲೆಯಲ್ಲಿ ಈ ಥರದ್ದು ಐಡಿಯಾಸ್ ಫಿಕ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಅಂಥದ್ರಲ್ಲೂ ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಚೆನ್ನಾಗೇ ಕಾಣ್ತಿರ್ತಾರೆ. ತುಂಬ ಫೇರ್ ಸ್ಕಿನ್ ಅವರಿರ್ತಾರೆ. ಡಾರ್ಕ್ ಸ್ಕಿನ್ ಅವರನ್ನ ತುಂಬ ಕಡಿಮೆ ನೋಡ್ತೀವಿ. ಅದರಲ್ಲೂ ಇಬ್ರೂ ತುಂಬ ಚೆನ್ನಾಗಿ ರೆಡಿ ಆಗಿರ್ತಾರೆ. ಸೆಲೆಬ್ರಿಟೀಸ್ ಇದು ಎಲ್ಲ ಡೇ ಟು ಡೇ ಆಕ್ಟಿವಿಟೀಸ್ ನಾವು ನೋಡ್ತಿರ್ತೇವೆ. ಸೊ ಅವ್ರು ಹೇಗೆ ಮೇಂಟೈನ್ ಮಾಡ್ಕೊತಿರ್ತಾರೆ ಅಂತ. ಸೊ ನಮ್ಮ ತಲೆಯಲ್ಲಿ ಹೇಗಿರ್ತದೆ ಅಂದರೆ ಬ್ಯೂಟಿ ಅಂದರೆ ಇದೆ ಅಂತ ಹೇಳ್ಕೊಂಡು, ಸೊ ನಮ್ಮಲ್ಲಿ ನಾವು ಇಲ್ಲದೇ ಇರುವುದನ್ನೇ ಹುಡುಕ್ತಾ ಇರ್ತೇವೆ. ನಾನು ಹಾಗೆ ಇಲ್ಲ ಅಲ್ಲ, ನನ್ನ ಹಲ್ಲು ಚೆನ್ನಾಗಿಲ್ಲ, ನನ್ನ ಸ್ಕಿನ್ ಚೆನ್ನಾಗಿಲ್ಲ, ನನ್ನ ಮುಖದಲ್ಲಿ ಕಲೆ ಇದೆ, ನನಗೆ ಹಾಗಿದೆ, ಹೀಗಿದೆ ಅಂತ ಹೇಳ್ಕೊಂಡು ಸೊ ನೆಗೆಟಿವ್ಸನ್ನು ಹುಡುಕ್ತಾ ಹುಡುಕ್ತಾ ಆ್ಯಕ್ಚುಯಲ್ ಬ್ಯೂಟಿಯನ್ನು ಅಪ್ರಿಷಿಯೇಟ್ ಮಾಡೋದೇ ಮರ್ತು ಬಿಡ್ತೇವೆ ನಾವು.
ಸೊ ಇದರಿಂದಾಗಿ ತುಂಬ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಕೂಡ ಡೆವಲಪ್ ಆಗಲಿಕ್ಕೆ ಶುರು ಆಗ್ತದೆ. ಈ ಸೈಕಲ್ ಎವ್ರಿ ಜನ್ರೇಷನ್ಗೆ ಕಂಟಿನ್ಯೂ ಆಗ್ತದೆ ಬಿಕಾಸ್ ಇದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ನಮಗೆ. ಈ ಥರದ್ದು ಎಕ್ಸ್ಪೀರಿಯನ್ಸಸ್ ಇಂದಾಗಿ ಒಂದು ವ್ಯಕ್ತಿಯ ಎಲ್ಲ ಲೈಫ್ ಅಚೀವ್ಮೆಂಟ್ಸ್ಗೆ ಇದು ಇಂಪ್ಯಾಕ್ಟ್ ಆಗ್ತದೆ. ಒಂದು ಸಣ್ಣ ಮಗುವನ್ನ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ ಸಮಾಜದ ಬಗ್ಗೆ ತನ್ನ ಬಗ್ಗೆ ಒಳ್ಳೆಯ ಒಂದು ಔಟ್ಲುಕ್ ಅನ್ನ ಆ ಮಗುವಲ್ಲಿ ಡೆವಲಪ್ ಮಾಡಿಸಿದ್ರೆ ಆ ಮಗು ಬೆಳೆಯುವ ರೀತಿಯೇ ಡಿಫ್ರೆಂಟ್ ಆಗಿರ್ತದೆ. ನೀವು ನೋಡಿರ್ಬೋದು ಕೆಲವರು ನಾವು ಈಗ ಬ್ಯೂಟಿ ಅಂದ್ರೆ ಏನಂತ ಡಿಸ್ಕ್ರೈಬ್ ಮಾಡ್ತೇವೆ ಆ ಪ್ರಕಾರ ಅವರು ಇಲ್ಲದಿದ್ರು ಬಟ್ ಅವರ ಚೈಲ್ಡ್ಹುಡ್ ಅಲ್ಲಿ ಅವರ ಪೇರೆಂಟ್ಸ್ ಅವರನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಬೆಳೆಸಿದ್ರೆ ಅವ್ರಿಗೆ ಅವರ ಲುಕ್ ಬಗ್ಗೆ ಏನು ಇಶ್ಯೂನೇ ಇರುವುದಿಲ್ಲ. ಅವರು ಕನ್ನಡಿ ಮುದ್ದೆ ಎನಿ ಟೈಮ್ ಅವರನ್ನ ಅಪ್ರಿಶಿಯೇಟ್ ಮಾಡ್ಕೋತಾರೆ, ಅಡ್ಮೈರ್ ಮಾಡ್ಕೋತಾರೆ. ನಿಂಗೆ ಅನ್ಸ್ಬೋದು ನನ್ನಷ್ಟು ಚಂದ ಇಲ್ಲಲ್ಲ ಆದ್ರೂ ಯಾಕೆ ಇವರು ಇಷ್ಟು ಇವರನ್ನ ಅಪ್ರಿಶಿಯೇಟ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ಅನ್ಸಿರ್ಬೋದಲ್ಲ. ಬಿಕಾಸ್ ಅವರನ್ನ ಹಾಗೆ ಬೆಳೆಸಿರ್ತಾರೆ. ಅವರ ಮೈಂಡಲ್ಲಿ ಅವರದ್ದು ಏನು ಇಲ್ಲ, ಕಮ್ಮಿ ಏನಿದೆ, ಲ್ಯಾಕಿನಾಸ್ ಏನಿದೆ ಅದನ್ನ ಅವ್ರು ನೋಡೋದಿಲ್ಲ. ಅವರಲ್ಲಿ ಏನಿದೆ ಅದನ್ನ ಅವ್ರು ಅಪ್ರಿಶಿಯೇಟ್ ಮಾಡಿರ್ತಾರೆ. ಸೊ ಬೇಸಿಕಲಿ ಈ ಡೆವಲಪ್ಮೆಂಟ್ಸ್ ಸಣ್ಣದಿಂದಲೇ ಆಗ್ಬೇಕು. ಇಲ್ಲದಿದ್ರೆ ನಮ್ಗೆ ಏನ್ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರೋದಿಲ್ಲ. ನಮ್ಮಲ್ಲಿ ಕಾನ್ಫಿಡೆನ್ಸ್ ಡೆವಲಪ್ ಆಗ್ಲಿಕ್ಕೆ ತುಂಬಾ ಕಷ್ಟ. ಸೊ ಈ ವಿಷಯ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಇದರಲ್ಲಿ ತುಂಬಾ ಇನ್ನೂನು ವಿಷಯ ಮಾತನಾಡುವಂಥದ್ದಿದೆ. ಸೊ ನಿಮ್ಗೆ ಇದು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೇಕಂತಿದ್ರೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಬೇರೆಯವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.